ಮತ್ಸ್ಯರೂಪಿಯಾದ ಪರಮಾತ್ಮ ವೈವಸ್ವತ ಮನುವಿಗೆ ಮಾಡಿದ ಅನೇಕ ಉಪದೇಶಗಳ ಪ್ರಸಂಗ, ಅದರಲ್ಲಿ ಸಾಕಷ್ಟು ಅಪೂರ್ವ ವಿಷಯಗಳನ್ನು ದೇವರು ನಿರೂಪಿಸಿದ್ದಾನೆ. ತೀರ್ಥಕ್ಷೇತ್ರಗಳ ಮಹಿಮೆ, ಪ್ರಯಾಗ ಕ್ಷೇತ್ರದ ಮಹಿಮೆ, ಧರ್ಮರಾಜ ತನ್ನ ಪಾಪವನ್ನು ಕಳೆದುಕೊಂಡಂತಹ ಸ್ಥಳ, ಹಾಗೆ ಅನೇಕ ದ್ವೀಪಗಳ ವಿಸ್ತಾರಗಳನ್ನು ಎಲ್ಲವನ್ನೂ ಕೂಡ ನಿರೂಪಿಸ್ತಾ ಜಂಬೂದ್ವೀಪದ ವಿಸ್ತಾರ, ಅದರಲ್ಲಿರುವ ವರುಷಗಳು, ಮೇರುಪರ್ವತ, ಅದರಲ್ಲಿರುವ ಭಾಗಗಳು, ಇಲಾವೃತ ಖಂಡದ ಪ್ರಾಂತ ಎಲ್ಲವನ್ನೂ ಕೂಡ ನಿರೂಪಿಸಿ ಭಾರತ ಭೂಮಿಯ ಮಹತ್ವವನ್ನು, ಇಲ್ಲಿ ಮಾಡುವ ಅನುಷ್ಠಾನದ ಫಲವನ್ನು ಎಲ್ಲವನ್ನೂ ಕೂಡ ಹೇಳಿದ್ದಾನೆ. ಹಾಗೆ ಅನೇಕ ದ್ವೀಪಗಳನ್ನು, ಕುಶ, ಶಾಖ, ಕ್ರೌಂಚ, ಶಾಲ್ಮಲಿ, ಹೀಗೆ ಅನೇಕ ದ್ವೀಪಗಳನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ನಿರೂಪಣೆ ಮಾಡ್ತಾ ಇದ್ದಾನೆ. ಇದರ ಮಧ್ಯದಲ್ಲಿ ಆ ವೈವಸ್ವತ ಮನು ಮತ್ಸ್ಯನ ಹತ್ತಿರ ಕೇಳ್ತಾ ಇದ್ದಾನೆ, ನೀವು ಇಷ್ಟೆಲ್ಲ ಹೇಳುವಾಗ ಪುರೂರವ ರಾಜನ ಬಗ್ಗೆ ಹೇಳಿದಿರಿ. ಪುರೂರವ ರಾಜ ಬಹಳ ಸುಂದರನಾಗಿದ್ದ, ಅವನು ಎಲ್ಲರಿಗಿಂತ ಸೌಂದರ್ಯವನ್ನು ಹೊಂದಿದಂಥವನು. ದೇವಲೋಕದವರು ಕೂಡ ವಿಸ್ಮಿತರಾಗಿ ಅವನನ್ನು ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ಇಂತಹ ಸೌಂದರ್ಯ ಆ ಪುರೂರವನಿಗೆ ಹೇಗೆ ಬಂತು? ದೇವತೆಗಳಲ್ಲಿಯೂ ಇಲ್ಲದೇ ಇರುವ ಸೌಂದರ್ಯ ಪುರೂರವನಿಗೆ ಹೇಗೆ ಬಂತು ಅಂತನ್ನೋ ಪ್ರಶ್ನೆಯನ್ನು ಮನು ಮಹಾರಾಜ ಮಾಡಿದ್ದಾನೆ. ಅದಕ್ಕೆ ಮತ್ಸ್ಯರೂಪಿಯಾದ ಪರಮಾತ್ಮ ಉತ್ತರವನ್ನು ಹೇಳ್ತಾ ಇದ್ದಾನೆ. ಅವನು ಮಾಡಿದ ಜನ್ಮಾಂತರದ ಪುಣ್ಯದ ಪ್ರಭಾವದಿಂದ ಅವನು ಇಂತಹ ರೂಪವನ್ನು ಹೊಂದಿದ್ದಾನೆ. ಏನದು ಅಂತಂದರೆ, ಹಿಂದಿನ ಜನ್ಮದಲ್ಲಿ ಅವನು ಪುರೂರವ ಅಂತನೋ ಹೆಸರಿನಲ್ಲೇ ಇದ್ದ. ಈ ಜನ್ಮದಲ್ಲಿ ಪುರೂರವ, ಇದರ ಹಿಂದಿನ ಜನ್ಮದಲ್ಲಿಯೂ ಪುರೂರವ. ಆವಾಗಲೂ ರಾಜನೇ ಆಗಿದ್ದ, ಮದ್ರದೇಶದ ಅಧಿಪತಿ. ಈಗಾದರೆ ಚಕ್ರವರ್ತಿ ಆಗಿದ್ದಾನೆ, ಇಡೀ ಭೂಮಂಡಲಕ್ಕೆ ಅಧಿಪತಿಯಾಗಿದ್ದಾನೆ, ಚಕ್ರವರ್ತಿ ಆಗಿದ್ದಾನೆ. ಇದರ ಹಿಂದೆ ಒಂದು ಸಣ್ಣ ಭಾಗಕ್ಕೆ ಮದ್ರದೇಶಕ್ಕೆ ರಾಜನಾಗಿ ಪುರೂರವನಾಗಿದ್ದ. ಆದರೆ ಆವಾಗ ಅವನು ಕುರೂಪನಾಗಿದ್ದ, ಸುರೂಪನಾಗಿರಲಿಲ್ಲ. ಅದರ ಹಿಂದೆ ಅವನು ಬ್ರಾಹ್ಮಣನಾಗಿದ್ದ. ದ್ವಿಜಗ್ರಾಮೇ ದ್ವಿಜಶ್ರೇಷ್ಠೋ ನಾಮ್ನಾ ಚಾಸೀತ್ ಪುರೂರವಾಹ ನದ್ಯಾಃ ಕೂಲೇ ಮಹಾರಾಜಃ ಪೂರ್ವಜನ್ಮನಿ ಪಾರ್ಥಿವಃ. ಹಿಂದಿನ ಜನ್ಮದಲ್ಲಿ ಅವನು ಬ್ರಾಹ್ಮಣನಾಗಿದ್ದ. ಆವಾಗಲೂ ಅವನ ಹೆಸರು ಪುರೂರವ ಅಂತಾನೆ. 3 ಜನ್ಮಗಳನ್ನು ಹೇಳ್ತಾರೆ. ಒಂದು ಬ್ರಾಹ್ಮಣ ಜನ್ಮ, 2 ಕ್ಷತ್ರಿಯ ಜನ್ಮಗಳು. ಮೊದಲನೇ ಜನ್ಮದಲ್ಲಿ ಪುರೂರವ, 2ನೇ ಜನ್ಮದಲ್ಲಿ ಪುರೂರವ, 3ನೇ ಜನ್ಮದಲ್ಲಿ ಪುರೂರವ. 2ನೇ ಜನ್ಮದಲ್ಲಿ ಮದ್ರದೇಶದ ಅಧಿಪತಿ, 3ನೇ ಜನ್ಮದಲ್ಲಿ ಚಕ್ರವರ್ತಿ. ಈ ಮೊದಲನೇ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದಾಗ ಅವನು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದಾನೆ. ಏಕಾದಶಿ ವ್ರತ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ಉಪೋಷ್ಯ ಪೂಜಯಾಮಾಸ ರಾಜ್ಯ ಕಾಮೋ ಜನಾರ್ದನಂ. ವ್ರತವನ್ನು ಮಾಡಿ ದ್ವಾದಶಿ ದಿವಸ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಆವಾಗ ಅವನಿಗೆ ಬಡ ಬ್ರಾಹ್ಮಣ, ನಾನು ಒಳ್ಳೆ ರಾಜನಾಗಬೇಕು ಅಂತನೋ ಆಸೆ, ಮನಸ್ಸಿನಲ್ಲಿ ಆಸೆನಿಟ್ಟುಕೊಂಡು ದೇವರನ್ನು ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡುವಾಗ ಚಕಾರ ಸೋಪವಾಸಶ್ಚ ಸ್ನಾನಮಭ್ಯಂಗಪೂರ್ವಕಂ. ಉಪವಾಸ ಮಾಡಿದ್ದಾನೆ, ದೇವರ ಪೂಜೆ ಮಾಡಬೇಕು, ಅಭ್ಯಂಜನ ಸ್ನಾನವನ್ನು ಮಾಡಿ ನಂತರದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಉಪವಾಸದಲ್ಲಿ ಅಭ್ಯಂಗ ಮಾಡಲಿಕ್ಕಿಲ್ಲ. ಏಕಾದಶಿ ದ್ವಾದಶಿ ಅಭ್ಯಂಗ ನಿಷೇಧ ಇದೆ. ಅವನೇನು ಮಾಡಿದ್ದಾನೆ? ಉಪವಾಸವನ್ನು ಮಾಡಿದ್ದಾನೆ,
ನಿರ್ಜಲೋಪವಾಸವನ್ನು ಮಾಡಿದ್ದಾನೆ, ಅಭ್ಯಂಗ ಸ್ನಾನವನ್ನು ಮಾಡಿದ್ದಾನೆ. ಅಭ್ಯಂಗ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿದ್ದಾನೆ. ಅದು ಎರಡು, ಉಪವಾಸ ಹಾಗೆ ಅಭ್ಯಂಗ. ಉಪವಾಸ ಮಾಡಿದ್ದರಿಂದ ಅವನ ವ್ರತದ ಫಲಪ್ರಾಪ್ತಿಯಾಗ್ತಾ ಇದೆ, ರಾಜನಾಗ್ತಾ ಇದ್ದಾನೆ. ಆದರೆ ಅಭ್ಯಂಗ ಸ್ನಾನವನ್ನು ಮಾಡಿದ್ದರಿಂದ ಅವನು ಕುರೂಪನಾಗ್ತಾ ಇದ್ದಾನೆ. ಮದ್ರ ದೇಶದ ಅಧಿಪತಿಯಾಗಿದ್ದಾನೆ, ಕುರೂಪಿಯಾಗಿದ್ದಾನೆ. ಈ ರೀತಿಯಲ್ಲಿ ಅವನು ಕುರೂಪಿಯಾಗಲಿಕ್ಕೆ ಕಾರಣ. ದ್ವಾದಶಿ ದಿವಸ, ಏಕಾದಶಿ ದಿವಸ ಅಭ್ಯಂಗ ನಿಷೇಧ ಇದೆ. ಅವನು ಅಭ್ಯಂಗ ಸ್ನಾನ ಮಾಡಿದ್ದರಿಂದ ಕುರೂಪಿಯಾಗಿ ಹುಟ್ಟಬೇಕಾಯಿತು. ಮದ್ರ ದೇಶಕ್ಕೆ ಅಧಿಪತಿಯಾಗಿದ್ದಾನೆ, ಜನರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾನೆ. ತಸ್ಯ ರಾಜಗುಣೈ ಸರ್ವೈಃ ಸಮುಪೇತಸ್ಯ ಭೂಪತೆ ಜನಾನುರಾಗೋ ನೈವಾಸೀತ್ ರೂಪಹೀನಸ್ಯ ತಸ್ಯ ವೈ. ಚೆನ್ನಾಗಿ ಪ್ರಜೆಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಏನಿದ್ರೂ ಕೂಡ ಜನರ ಪ್ರೀತಿಯವನಿಗೆ ಸಿಗ್ತಾ ಇಲ್ಲ, ಜನ ಅನುರಾಗ ಇಲ್ಲ. ಯಾಕೆ ಅನುರಾಗ ಇಲ್ಲ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತ. ಜನ ಪ್ರೀತಿಸೋದಕ್ಕೆ ರೂಪವೂ ಕೂಡ ಕಾರಣ ಆಗತ್ತೆ. ಒಳ್ಳೆಯ ರೂಪವಂತನಾದಂತಹ ನಾಯಕ ಇದ್ದ ಅಂತ ಆದರೆ ಆ ನಾಯಕನನ್ನು ಜನ ಪ್ರೀತಿಸ್ತಾರೆ. ಇವನು ಜನನಾಯಕನಾಗಿದ್ದಾನೆ, ಆದರೆ ರೂಪವಂತನಾಗಿಲ್ಲ, ಆದ್ದರಿಂದ ಜನ ಇವನನ್ನು ನೋಡಿ ಮೆಚ್ಚುತ್ತಾ ಇಲ್ಲ. ಅವನಿಗೆ ಮನಸ್ಸಿನಲ್ಲಿ ಖೇದ, ಯಾಕೆ ನನಗೆ ಇಂತಹ ಕುರೂಪ ಬಂದಿದೆ, ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತನ್ನುವ ಬುದ್ಧಿ ಅವನಿಗೆ ಬಂದಿದೆ. ಅಲ್ಲಿದ್ದ ಪುರೂರವ ಮಂತ್ರಿಗಳನ್ನು ಕರೆದು ರಾಜ್ಯಂ ಮಂತ್ರಿ ಗತಂ ಕೃತ್ವ ಜಗಾಮಹಿಮ ಪರ್ವತಂ. ಮಂತ್ರಿಗಳಿಗೆ ರಾಜ್ಯಭಾರವನ್ನು ಮಾಡೋದಕ್ಕೆ ಒಪ್ಪಿಸಿ, ರಾಜ್ಯವನ್ನು ನೋಡಿಕೊಳ್ಳೋದಕ್ಕೆ ಒಪ್ಪಿಸಿ ಅಲ್ಲಿದ ಹಿಮಾಲಯದ ಕಡೆಗೆ ಹೋಗ್ತಾ ಇದ್ದಾನೆ. ಹಿಮಾಲಯದಲ್ಲಿ ಬಹಳ ಅದ್ಭುತವಾದಂತಹ ಪ್ರಾಂತಗಳನ್ನು ನೋಡ್ತಾ ಇದ್ದಾನೆ. ಹೋಗ್ತಾ ಐರಾವತಿ ಅಂತನ್ನೋ ಒಂದು ನದಿಯನ್ನು ನೋಡಿದ್ದಾನೆ. ಬಹಳ ಚೆನ್ನಾಗಿರುವಂತಹ ನದಿ, ಹಿಮಾಲಯದಿಂದ ಹರಿದು ಬರುವಂತಹ ನದಿ. ಅಲ್ಲಿ ಗಂಧರ್ವರಿದ್ದಾರೆ, ಸಾಕಷ್ಟು ಜನ ಗಂಧರ್ವರಿದ್ದಾರೆ, ಅಪ್ಸರಾ ಸ್ತ್ರೀಯರಿದ್ದಾರೆ. ಅಂತಹ ಒಂದು ನದಿಯನ್ನು ನೋಡಿದ್ದಾನೆ. ಆ ಸುಂದರವಾದ ನದಿಯನ್ನು ನೋಡ್ತಾ ಅಲ್ಲಿದ ಹಾಗೆ ಹೋಗ್ತಾ ಇದ್ದಾನೆ. ಆ ನದಿ ಬಹಳ ಚೆನ್ನಾಗಿದೆ. ಅಮೃತಸ್ವಾದು ಸಲಿಲಾಂ ತಾಪಸೈರುಪಶೋಭಿತಾಂ ಸ್ವರ್ಗಾರೋಹಣ ನಿಶ್ರೇಣೀಂ ಸರ್ವಕಲ್ಮಶನಾಶಿನೀಂ. ನೀರು ಒಳ್ಳೆ ಸಿಹಿಯಾಗಿ ಅಮೃತಮಯವಾಗಿದೆ. ಸುತ್ತಲೂ ಕೂಡ ಅನೇಕ ಜನ ಮುನಿಗಳು ಅಲ್ಲಿ ಸ್ನಾನವನ್ನು ಮಾಡ್ತಾರೆ, ಜಪಗಳನ್ನು ಮಾಡ್ತಾ ಇದ್ದಾರೆ. ಈ ಐರಾವತಿ ಹರಿತಾ ಇರೋದನ್ನು ಒಂದು ಕಡೆ ಹೀಗೆ ನೋಡ್ತಾ ಇದ್ದಾನೆ. ಹಿಮಾಲಯದಿಂದ ಮೇಲಿಂದ ಹೀಗೆ ಹರಿದುಕೊಂಡು ಬರ್ತಾ ಇದೆ. ಅದನ್ನು ನೋಡುವಾಗ ಸ್ವರ್ಗಕ್ಕೆ ಇದು ಮೆಟ್ಟಲು ಅಂತನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಆ ರೀತಿಯಲ್ಲಿರುವಂತಹ ಸುಂದರವಾಗಿರೋ ನದಿ. ಆ ನದಿಯನ್ನು ಯಾಚ ಸದಾ ಸಕಲೋಘ ವಿನಾಶಂ ಭಕ್ತಜನಸ್ಯ ಕರೋತ್ಯಚಿರೇಣ ಯಾನುಗತ ಸರಿತಂ ಹಿ ಕದಂಬೈರ್ಯಾನುಗತ ಸತತಂ ಹಿ ಮುನೀಂದ್ರೈಃ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ, ಭಕ್ತರು ಯಾರು ಸೇವಿಸ್ತಾ ಇದ್ದಾರೆ ಅವರೆಲ್ಲರ ಪಾಪಗಳನ್ನು ಪರಿಹಾರ ಮಾಡುವಂತಹ, ಅನೇಕ ಉಪನದಿಗಳಿಂದ ಸೇರಿರುವಂತಹ, ಅನೇಕ ಮುನಿಶ್ರೇಷ್ಠರಿಂದ ಸೇವ್ಯವಾಗಿರುವಂತಹ ಸುಂದರವಾದಂತಹ ನದಿ. ಯಾಹಿ ಸುತಾನಿ ವಪಾತಿ ಮನುಷ್ಯಾನ್ ಯಾಚಯುತಾ ಸತತಂ ಹಿಮಸಂಘೈಃ ಯಾಚಯುತ ಸತತಂ ಸುರವೃಂದೈರ್ಯಾಚ ಜನೈ ಸ್ವಹಿತಾಯ ಶ್ರಿತಾವೈ. ಬಂದಂತಹ ಮಾನವರನ್ನು ಮಕ್ಕಳನ್ನು ತಾಯಿ ನೋಡಿಕೊಳ್ಳುವಂತೆ ನೋಡುವಂತಹ ನದಿ. ಯಾವಾಗಲೂ ಹಿಮಾವೃತವಾಗಿರುವಂತಹ ಆ ನದಿ. ದೇವತೆಗಳು ಬಂದು ಅದನ್ನು ಸೇವಿಸ್ತಾ ಇದ್ದಾರೆ. ಅಂತಹ ಸುಂದರವಾಗಿರುವಂತಹ ನದಿಯನ್ನು ನೋಡಿದ್ದಾನೆ. ಆ ನದಿಯನ್ನು ನೋಡ್ತಾ ಹಾಗೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಾನೆ.
ಆ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾನೆ. ಆ ನದಿಯ ದಾರಿಯಲ್ಲೇ ಅವನು ಸಾಗ್ತಾ ಬರ್ತಾ ಇದ್ದಾನೆ. ಅಲ್ಲಿದ ಹಾಗೆ ಹೋಗ್ತಾ ಹಿಮಾಲಯದ ಅನೇಕ ಪ್ರಾಂತಗಳನ್ನು ಎಲ್ಲ ನೋಡ್ತಾ ಹೋಗ್ತಾ ಇದ್ದಾನೆ. ಅಲ್ಲಿ ಅತ್ರಿ ಋಷಿಗಳ ಆಶ್ರಮವನ್ನು ಕಾಣ್ತಾ ಇದ್ದಾನೆ. ಅತ್ರಿ ಋಷಿಗಳ ಆಶ್ರಮದ ಪರಿಸರ ಸುಂದರವಾದಂತಹ ಪರಿಸರ. ಅಲ್ಲಿ ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಅನೇಕ ರೀತಿಯಾದಂತಹ ವೃಕ್ಷಗಳು ಬೆಳೆದುಕೊಂಡಿವೆ. ಅದನ್ನೆಲ್ಲವನ್ನು ಕೂಡ ನೋಡ್ತಾ ಮುಂದಕ್ಕೆ ಬಂದಿದ್ದಾನೆ. ಹಾಗೆ ಬರ್ತಾ ಇರುವಾಗ ಆ ಐರಾವತಿ ನದಿಯ ಒಂದು ಭಾಗದಿಂದಲೇ ದಡಭಾಗದಿಂದಲೇ ಬರ್ತಾ ಐರಾವತಿ ನದಿಯ ಉಗಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅವಿರುದ್ಧಾನ್ವನೇ ದೃಷ್ಟ್ವಾ ವಿಸ್ಮಯಂ ಪರಮಂ ಯಯೌ ತಚ್ಚಾಶ್ರಮಪದಂ ಪುಣ್ಯಂ ಬಭೂವಾತ್ರೇ ಪುರಾ ನೃಪ. ಅಲ್ಲಿ ಆ ಐರಾವತಿ ನದಿಯ ಉಗಮ ಸ್ಥಾನ, ಅಲ್ಲಿ ಅತ್ರಿ ಋಷಿಗಳ ಆಶ್ರಮ, ಅದನ್ನು ನೋಡಿದ್ದಾನೆ. ಬಹಳ ಚೆನ್ನಾಗಿದೆ. ಅಲ್ಲಿ ಎಲ್ಲ ರೀತಿಯ ಪ್ರಾಣಿಗಳಿವೆ, ವೃಕ್ಷಗಳಿವೆ, ಹೂಗಳಿವೆ, ಫಲಗಳಿವೆ, ಎಲ್ಲ ಸಮೃದ್ಧಿ ಇದೆ. ಪ್ರಾಣಿಗಳೆಲ್ಲ ಇವೆ. ಪ್ರಾಣಿಗಳಿದ್ದರೂ ಕೂಡ ಪರಸ್ಪರ ಹಿಂಸಾ ಮನೋಭಾವ ಇಲ್ಲ. ಅವಿರುದ್ಧಾನ್, ಒಂದಕ್ಕೊಂದು ಹಿಂಸೆಯನ್ನು ಮಾಡ್ತಾ ಇಲ್ಲ. ಹುಲಿ, ಹಸು ಎಲ್ಲ ಒಟ್ಟೊಟ್ಟಿಗೆ ಇದೆ. ಜಿಂಕೆ ಇದೆ ಜೊತೆಯಲ್ಲಿ. ಹಾಗೆ ಸರ್ಪ, ನವಿಲು, ಮುಂಗುಸಿ ಎಲ್ಲ ಒಟ್ಟೊಟ್ಟಿಗೆ ಇವೆ ಅಂತ. ಕ್ರವ್ಯಾದಾಃ ಪ್ರಾಣಿನಸ್ತತ್ರ ಸರ್ವೇ ಕ್ಷೀರ ಫಲಾಶನಾ ನಿರ್ಮಿತಾಸ್ತತ್ರ ಚಾತ್ಯರ್ಥಂ ಅತ್ರಿಣಾ ಸುಮಹಾತ್ಮನ. ಹಿಂಸೆಯನ್ನು ಮಾಡುವಂತಹ, ಮಾಂಸಭಕ್ಷಣೆಯನ್ನೇ ಮಾಡಿಕೊಂಡು ಜೀವಿಸುವಂತಹ ಪಶುಗಳು ಕೂಡ ಅಲ್ಲಿ ಕ್ಷೀರ ಫಲಾಶಿನಃ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹುಲಿಗೆ, ಸಿಂಹಕ್ಕೆಲ್ಲ ಹಾಲು ಹಾಕ್ತಾ ಇದ್ದರಂತೆ, ಹಣ್ಣುಗಳನ್ನು ಕೊಡ್ತಾ ಇದ್ದಾರಂತೆ. ಅದನ್ನೇ ತಿಂದುಕೊಂಡು ಕುಡಿದುಕೊಂಡು ಇವೆ ಅಂತ. ಆ ರೀತಿಯಲ್ಲಿ ಅಷ್ಟು ಶಾಂತ ಸ್ವಭಾವವಾಗಿ ಎಲ್ಲ ಪಶುಗಳು ಕೂಡ ಇವೆ. ಆ ರೀತಿಯಲ್ಲಿರುವಂತಹ ಒಂದು ವನ ಪರಿಸರ, ಅದನ್ನು ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿದಾಗ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಪ್ರಶಾಂತವಾಗಿರುವಂತಹ ಪರಿಸರ, ಸುಂದರವಾಗಿರುವಂತಹ ಪರಿಸರ. ಅಲ್ಲೇ ತಾನು ವಾಸ ಮಾಡಬೇಕು ಅಂತ ಆಸೆಪಟ್ಟು ಅಲ್ಲಿ ಇದ್ದಾನಂತೆ. ಅಲ್ಲಿ ಇರುವಂತಹ ನೀರು, ಅದು ಐರಾವತಿ ನದಿ ಅಲ್ಲಿ ಹುಟ್ಟುವಂತಹ ಸ್ಥಳ. ವಿಶಾಲವಾದಂತಹ ಸರೋವರದ ಭಾಗ ಇದೆ. ಅಲ್ಲಿ ಇದು ಹರಿದು ಕೆಳಕ್ಕೆ ಹಿಮಾಲಯದ ತಪ್ಪಲಕ್ಕೆ ನದಿ ಹರಿತಾ ಇದೆ.